ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಶಾರದಾ ಭಟ್ಟ ಮಲವಳ್ಳಿ. ಭಗವದ್ಗೀತಾ ವಿದ್ಯಾರ್ಥಿಯಾಗಿ ನನ್ನೆರಡು ಅನಿಸಿಕೆ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾ मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणीम्. ಶ್ರೀ ಗುರುವರಿಯರ ಅಪೇಕ್ಷೆಯಂತೆ ಭಗವದ್ಗೀತಾ ಅಂತರ್ಜಾಲೀಯ ಕಲಿಕಾ ಕಾರ್ಯಕ್ರಮವಾಗಿದ್ದು, ಮೊದಲಿಗೆ 11ನೇ ಅಧ್ಯಾಯದೊಂದಿಗೆ ಪ್ರಾರಂಭವಾಗಿ ಮತ್ತೆ ಧ್ಯಾನ ಶ್ಲೋಕದಿಂದ ಶುರುವಾಗಿ ಪ್ರಥಮೋಧ್ಯಾಯದಿಂದ ಈಗ 18ನೇ ಅಧ್ಯಾಯದವರೆಗೂ ಕಲಿಯುತ್ತಾ ಕೊನೆಯ ಹಂತದಲ್ಲಿದ್ದೇವೆ. ಭಗವದ್ಗೀತಾ ಶ್ಲೋಕದ ಪರಿಮಳವು ಹಳ್ಳಿಯಿಂದ ದಿಲ್ಲಿಯವರೆಗೂ ಹರಡುತ್ತಿವೆ. ಅಂತೆಯೇ ಇಂತಹ ಗೀತಾಸಾರವನ್ನು ಆನ್ಲೈನ್ ಮೂಲಕವಾಗಿ ಪ್ರತಿಯೊಂದು ಮನೆ ಮನೆಗೂ ತಲುಪಿಸಲು ಆಯೋಜಿಸಿದಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ಕಲಿಸುತ್ತಿರುವ ಶಿಕ್ಷಕರು ಕಾವ್ಯ ಪ್ರಭಾಕರ್ ಹೆಗಡೆ. ಇವರು ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಬಿಡಿ ಬಿಡಿಯಾಗಿ ಶುದ್ಧವಾಗಿ ದಾಟಿಬದ್ಧವಾಗಿ ಪ್ರೀತಿಯಿಂದ ಚಾಚೂ ತಪ್ಪದೆ ಕಲಿಸುತ್ತಿದ್ದಾರೆ. ನನಗೆ ಮೊದಲು ಇದನ್ನು ಕಲಿಯಲು ತುಂಬ ಅಳುಕಿತ್ತು. ನನ್ನ ಹಿತೈಷಿಗಳು ನೀನು ಇದನ್ನು ಕಲಿಯಲೇಬೇಕೆಂದು ಪ್ರೇರೇಪಿಸಿದರು. 11ನೇ ಅಧ್ಯಾಯದಲ್ಲಿ ನನ್ನ ಕಲಿಕೆಯು ಆರಂಭವಾಯಿತು. ಇವರು ಹೇಳಿಕೊಡುವ ರೀತಿಯನ್ನು ನೋಡಿ ನನಗೆ ಮನದಲ್ಲಿ ಆತ್ಮವಿಶ್ವಾಸ ಮೂಡಿತು. ನಂತರ ನಾನು ಇದರಲ್ಲಿಯೇ ಮುಂದುವರಿಯುತ್ತಿದ್ದೇನೆ. ಇದರಿಂದ ನನ್ನ ಮನಸ್ಸಿನಲ್ಲಿ ಆತ್ಮತೃಪ್ತಿ, ನೆಮ್ಮದಿ, ಸಮಾಧಾನ, ಸಂತೋಷ ನೆಲೆಗೊಂಡಿದೆ. ಒಂದು ದಿನ ಏನಾದರೂ ಒಂದು ತೊಂದರೆಯಾಗಿ ತರಗತಿಯು ತಪ್ಪಿ ಹೋದಲ್ಲಿ ಏನೋ ಕಳೆದುಕೊಂಡಂತೆ ಭಾಸವಾಗುತ್ತದೆ. ಸಂಜೆ 7 ಗಂಟೆ ನನ್ನ ಕಲಿಕಾ ಸಮಯ. ನನ್ನ ಮನೆಗೆ ಶಿಕ್ಷಕಿಯರಾದ ಕಾವ್ಯಾರವರ ಆಗಮನ, ಜೊತೆಯಲ್ಲಿ ನನ್ನ ಸಹಪಾಠಿಗಳ ಆಗಮನ, ತಕ್ಷಣ ಭಗವದ್ಗೀತಾ ಪಠಣ. ಇಂತಹ ವೇದಿಕೆ ನನಗೆ ಅಮೂಲ್ಯವಾದಂತಹ ಕ್ಷಣ. ಇಂತಹ ಸೌಭಾಗ್ಯ ದೊರಕಿಸಿಕೊಟ್ಟಂತಹ ಗುರುವರಿಯರಿಗೆ ಕೋಟಿ ಕೋಟಿ ನಮನ. ಸಂಧ್ಯಾ ಸಮಯದ ಶುಭದಾಯಿನಿ, ಗೀತಾಸಾರದ ವಿದ್ಯಾದಾಯಿನಿ, ಮನತೃಪ್ತಿಗೆ ಭಾಗ್ಯದಾಯಿನಿ, ತ್ರಿಮೂರ್ತಿ ಸ್ವರೂಪಿಣಿ, ಮತ್ತೆ ಮತ್ತೆ ವಂದಿಸುವೆ ಕಾವ್ಯಾಭಗಿನಿ. ನಾನೆಂದು ನಿಮಗೆ ಚಿರಋಣಿ. ಶ್ರೀ ವಿಶ್ವಮಾತಾ ಭಗವದ್ಗೀತಾ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.